ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಮುಖ್ಯವಾದ ಸಮಾಜ ವಿಜ್ಞಾನ ವಿವರಣಾತ್ಮಕ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ವಿವರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ ಶಿಕ್ಷಕರ ನಮ್ಮಲ್ಲಿ ಅತಿ ಹೆಚ್ಚಾಗಿ ಕೇಳುವ ಪ್ರಶ್ನೆಗಳಾಗಿರುತ್ತೆ. ಈ ಪ್ರಶ್ನೆಗಳನ್ನು ನಾವು 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಿಂದ ಆಯ್ದುಕೊಂಡು ಬಂದಿದ್ದೇವೆ. ಕಳೆದ 3 ಸಂಚಿಕೆಗಳಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮ್ಮ ಜೊತೆ ನಾವು ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋದಿಂದ ನಾವು ಚಾಪ್ಟರ್ ವೈಸ್ ನಿಮಗೋಸ್ಕರ ಅಂದರೆ 6ರಿಂದ 10ನೇ ತರಗತಿಯ ಪ್ರತಿಯೊಂದು ಸಮಾಜ ವಿಜ್ಞಾನ ಪುಸ್ತಕದಿಂದ ಬರುವಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ನಾವು ತೊಗೊಂಡು ಬರ್ತಾ ಇರ್ತೇವೆ ಮುಂದಿನ ವಿಡಿಯೋಗಳಲ್ಲಿ. ಇಂದಿನ ವಿಡಿಯೋದಲ್ಲಿ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಚಾಪ್ಟರಿಂದ ಅತ್ಯಂತ ಮುಖ್ಯವಾದ ವಿವರಣಾತ್ಮಕ ಪ್ರಶ್ನೆಗಳನ್ನು 2 ಮಾರ್ಕ್ಸಿಗಾಗಿರ್ಬೋದು, 3 ಮಾರ್ಕ್ಸಿಗಾಗಿರ್ಬೋದು, 4 ಮಾರ್ಕ್ಸಿಗೋಸ್ಕರ ನಿಮಗೋಸ್ಕರ ತೆಗೆದುಕೊಂಡು ಬಂದಿದೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆಯ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ತುಂಬ ಹೆಚ್ಚಾಗುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಯಾಕೆಂದರೆ ಮುಂಬರುವಂಥ ಶಿಕ್ಷಕರ ನೇಮಕಾತಿ ಸಂಬಂಧಿಸಿದ ಅಂದರೆ GPSTR ಆಗಿರ್ಬೋದು, PSTR, TET, CTET ಸಂಬಂಧಿತ ಪ್ರಮುಖ ಅಪ್ಡೇಟ್ಸ್ಗಳಾಗಿರ್ಬೋದು, ಸ್ಟ್ರಾಟಜಿಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಕ್ವಾಲಿಟಿ ಕಂಟೆಂಟನ್ನು ನಮ್ಮ ಚಾನಲಲ್ಲಿ ಫ್ರೀ ಆಫ್ ಕಾಸ್ಟಾಗಿ ನಿಮಗೋಸ್ಕರ ನಾವು ತರ್ತಾ ಇರ್ತೇವೆ. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ಅದ್ಭುತವಾದ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಅಧ್ಯಾಯದಿಂದ ನಾವು ಆದಂಥ ಪ್ರಶ್ನೆಗಳು ಹೀಗಿದೆ. ಮೊದಲನೇ ಪ್ರಶ್ನೆ ಈ ಥರ ಇದೆ: ಮಧ್ಯಕಾಲ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು, ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತ್ತು, ಏಕೆ? ಈ ಥರ ನಿಮಗೆ ಎಕ್ಸಾಮಿನರ್ ಪ್ರಶ್ನೆಗಳನ್ನು ಕೇಳ್ಬೋದು. ಇದಕ್ಕೋಸ್ಕರ ನೀವು ಯಾವ ರೀತಿಯಾಗಿ ಆನ್ಸರ್ ಬರೀಬೇಕಂದ್ರೆ ಕೀ ಆನ್ಸರ್ಗಳನ್ನು ಸಹ ನಾವು ತೆಗೆದುಕೊಂಡು ಬಂದಿದ್ದೇವೆ. ಆನ್ಸರ್ ಯಾವ ರೀತಿ ಇರಬೇಕಂದ್ರೆ, ಯುರೋಪಿನಲ್ಲಿ ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಅಪಾರ ಬೇಡಿಕೆ ಇತ್ತು. ಈ ಸರಕುಗಳನ್ನು ಅರಬರು ಕಾನ್ಸ್ಟಾಂಟಿನೋಪಲ್ಗೆ ಕಳಿಸುತ್ತಿದ್ದರು. ಇಲ್ಲಿಂದ ಇಟಲಿ ವರ್ತಕರು ಯುರೋಪಿನಲ್ಲಿ ಮಾರಾಟ ಮಾಡುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿತ್ತು. ಈ ಥರ ನೀವು ಆನ್ಸರ್ಗಳನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ, 2ನೇ ಪ್ರಶ್ನೆ: ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರಿಗೆ ಸಹಾಯಕವಾದ ಅಂಶಗಳು ಯಾವುವು? ಇದಕ್ಕೆ ಯಾವ ರೀತಿ ಆನ್ಸರ್ ಇರಬೇಕಂದ್ರೆ, ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ನಗರವಶ, ವ್ಯಾಪಾರದ ಮಾರ್ಗಗಳು ಟರ್ಕರ ನಿಯಂತ್ರಣದಲ್ಲಿದ್ದವು, ವ್ಯಾಪಾರದ ಮೇಲೆ ತೀವ್ರತರ ತೆರಿಗೆ, ಇಟಲಿಯ ವ್ಯಾಪಾರದ ಏಕಸ್ವಾಮ್ಯ, ಸಮುದ್ರ ಮಾರ್ಗ ಹುಡುಕಲು ಯುರೋಪ್ ರಾಜರು ನಾವಿಕರಿಗೆ ಪ್ರೋತ್ಸಾಹ ನೀಡ್ತಿದ್ರು, ದಿಕ್ಸೂಚಿ ಆಗಿರ್ಬೋದು, ಅಸ್ಟ್ರೋಲೋಬ್ ಆಗಿರ್ಬೋದು, ಸಿಡಿಮೋದಗಳ ಸಂಶೋಧನೆ. ಈ ಥರ ನೀವು ಆನ್ಸರ್ ಬರೀಬೇಕಾಗುತ್ತೆ. ಈ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಮುಂಬರುವಂಥ ಶಿಕ್ಷಕಗಳೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗುತ್ತೆ. ಪ್ರತಿಯೊಂದು ಚಾಪ್ಟರ್ ಮೇಲೆ ಆಳವಾಗಿ ಅಧ್ಯಯನ ಮಾಡಿ ನಿಮಗೋಸ್ಕರ ಪ್ರಶ್ನೆಗಳನ್ನು ತರ್ತಾ ಇದೆ. ಈ ಪ್ರಶ್ನೆಗಳನ್ನು ನೀವು ಮಾಡ್ಕೊಂಡ್ರೆ ಎಕ್ಸಾಮ್ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಅದೇ ರೀತಿಯಾಗಿ 3ನೇ ಪ್ರಶ್ನೆ ನೋಡೋಣ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, ಅಥವಾ ಸಿಂಗಲ್ ಮಾರ್ಕ್ಸ್ ಕ್ವಶನ್ ಮಲ್ಟಿಪಲ್ ಚಾಯ್ಸಲ್ಲಿ ನಿಮಗೆ ABCD ಅಂತ ಆಪ್ಷನ್ಗಳನ್ನು ಕೊಟ್ಟು ಕೇಳ್ಬೋದು. ಅದರಲ್ಲಿ ಏನು ಇಂಪಾರ್ಟೆನ್ಸ್ ಯಾರ್ಯಾರು ಬರ್ತಾರೆ ಭಾರತಕ್ಕೆ ಬಂದ ಯುರೋಪಿಯನ್ನರು ಅಂದರೆ, ಪೋರ್ಚುಗೀಸರು ಆಗಿರ್ಬೋದು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ 4ನೇ ಪ್ರಶ್ನೆ: ವೈಜ್ಞಾನಿಕ ಆವಿಷ್ಕಾರಗಳು, ಹೊಸ ಜಲಮಾರ್ಗ, ಸಮುದ್ರಯಾನಕ್ಕೆ ಕಾರಣ, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ಗಳು ಯಾವ ರೀತಿ ಇರಬೇಕಂದ್ರೆ, ದಿಕ್ಸೂಚಿ ಆಗಿರ್ಬೋದು, ಅಸ್ಟ್ರೋಲೋಬ್ ಆಗಿರ್ಬೋದು, ಸಿಡಿಮದ್ದು ಆಗಿರ್ಬೋದು, ಕಂಪಾಸ್ ಆಗಿರ್ಬೋದು. ಈ ಥರ ನೀವು ಆನ್ಸರ್ ಬರೀಬೇಕಾಗುತ್ತೆ. 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು. ಅದೇ ರೀತಿ ಇನ್ನೊಂದು 5ನೇ ಪ್ರಶ್ನೆ ನೋಡೋಣ. ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದ್ದಾನೆ, ಏಕೆ? ಇದನ್ನು 2 ಮಾರ್ಕ್ಸಿಗೆ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ. ಅದಕ್ಕೆ ನೀವು 2ರಿಂದ 3 ಪಾಯಿಂಟ್ಸ್ಗಳನ್ನು ಬರೀಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. 1510ರಲ್ಲಿ ವಿಜಾಪುರ ಸುಲ್ತಾನಿಂದ ಗೋವಾನ ಗೆದ್ದನು. ಗೋವಾ ಪೋರ್ಚುಗೀಸರ ಆಡಳಿತದ ಕೇಂದ್ರವಾಗಿತ್ತು. ಈ ಥರ ನೀವು ಆನ್ಸರ್ ಬರೀಬೇಕಾಗುತ್ತೆ. ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ದೊರೆಯುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ: ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು, ಅಥವಾ ಡಚ್ಚರ ಅಧಿಕಾರದ ವಿರುದ್ಧ ಮಾರ್ತಾಂಡ ವರ್ಮನು ನಡೆಸಿದ ಹೋರಾಟವನ್ನು ವಿವರಿಸಿ. ಇದು ನಿಮಗೆ 4 ಮಾರ್ಕ್ಸ್ ಕೇಳುವ ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಈ ಥರ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನೀವು ಉತ್ತರ ಬರೀಬೇಕಂದ್ರೆ, 1729ರಿಂದ 1758ರವರೆಗೆ ವೈನಾಡ್ ಸಂಸ್ಥಾನದ ಆಳ್ವಿಕೆ ಮಾಡಿದನು. ಡಚ್ಚರಿಂದ ಸಂಸ್ಥಾನ ರಕ್ಷಣೆ, ರಾಜಧಾನಿ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರ ಮಾಡಿದನು. ಡಚ್ಚರಿಂದ ಕರೆಮೆಣಸಿನ ಹಿಡಿತ ತಡೆದನು. ಡಚ್ ಸಂಯುಕ್ತ ಕೂಟವನ್ನು ಸೋಲಿಸಿದನು. ನೆಡುಮಂಗಡ ಮತ್ತು ಕೋಟಾರ ಕರ ವ್ಯಾಪಾರಿ ಕೇಂದ್ರ ವಶಪಡಿಸಿಕೊಂಡನು. ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದರು. ಡಚ್ಚರು ಅಪಾರ ನಷ್ಟದೊಂದಿಗೆ ಸೋಲು. ಕೊಚ್ಚಿ ವಿಶ್ವ ಸಾಂಬಾರ್ ಪದಾರ್ಥದ ಕೇಂದ್ರವಾಯಿತು. ತಿರುವಾಂಕೂರು ಶ್ರೀಮಂತ ಸಂಸ್ಥಾನವಾಯಿತು. ಡಚ್ ಪಡೆಗಳು ಸಂಪೂರ್ಣ ಶರಣಾದವು. ಈ ಥರನೂ ಇದರಲ್ಲಿ 8ರಿಂದ 9 ಆನ್ಸರ್ಗಳನ್ನು, ಕೀ ಅಂಶಗಳನ್ನು ಬರೆದ್ರೆ ಕಂಪ್ಲೀಟ್ 4 ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ.
ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋಣ. ಹಾಗಾದರೆ 2 ಮಾರ್ಕ್ಸಿಗೆ ಕೇಳುವ ಪ್ರಶ್ನೆ, ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಕಾರಣಗಳನ್ನು. ನಿಮಗೆ 2 ಮಾರ್ಕ್ಸಿಗೂ ಕೇಳ್ಬೋದು ಈ ಪ್ರಶ್ನೆಯನ್ನು. ಇವರಾಗಿ ಕೇಳಿದ್ರೆ 4 ಮಾರ್ಕ್ಸಿಗೂ ಕೇಳ್ತಾರೆ. ಇದಕ್ಕೆ ಆನ್ಸರ್ ಯಾವಾಗಿರುತ್ತೆ ಅಂದರೆ ಇಂಗ್ಲೀಷರ ಏಳಿಗೆ ಆಗಿರ್ಬೋದು, ಅದಕ್ಕೆ ಡಚ್ಚರ ಅಧಿಕಾರ ಅವನತಿ ಹೊಂದ್ತಾ ಹೋಯಿತು. ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಆಧಿಪತ್ಯ ಸ್ಥಾಪನೆ ಆಯಿತು. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋಣ. ಡುಪ್ಲೆ ಯಾರು? ಅವನ ಆಶಯ ಏನಾಗಿತ್ತು? ಇದು 2 ಮಾರ್ಕ್ಸಿಗೆ ಕೇಳಿದ ಪ್ರಶ್ನೆ. ಡುಪ್ಲೆ ಫ್ರೆಂಚರ ಗವರ್ನರ್ ಆಗಿದ್ದನು. ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಆಧಿಪತ್ಯ ಸ್ಥಾಪಿಸಿ ಅದನು. ಈ ಥರ ನೀವು ಆನ್ಸರ್ ಬರೀಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವ ಥರ ಕೇಳ್ಬೋದು ಅಂದರೆ 9ನೇ ಪ್ರಶ್ನೆ ನೋಡೋಣ. ಹಾಗಾದರೆ ಅದರಲ್ಲಿ ಮೊದಲನೇ ಕರ್ನಾಟಕ ಯುದ್ಧವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಈ 10ನೇ ಅಧ್ಯಾಯ 1ರಲ್ಲಿ ಪ್ರಮುಖ ಪ್ರಶ್ನೆಗಳು ಇದಾಗಿರುತ್ತೆ. ಈ ಪ್ರಶ್ನೆಗಳು ಹೊರತುಪಡಿ ಮತ್ತೆ ಯಾವುದೇ ಪ್ರಶ್ನೆಗಳು ಬರಲ್ಲ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ದಯವಿಟ್ಟು ಪ್ರತಿಯೊಂದು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡಿ, ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಇರಬೇಕಂದ್ರೆ, ಲಾಬಡೋ ನೈಸ್ ಮದ್ರಾಸನ್ನು ವಶಪಡಿಸಿಕೊಂಡನು. ಇಂಗ್ಲಿಷರು ಅನ್ವರುದ್ದೀನನ ಸಹಾಯ ಕೋರಿದರು. ಅನ್ವರುದ್ದೀನ್ ಸೈನ್ಯಕ್ಕೆ ಸೋಲಾಯಿತು. ಲಾಬ್ಡೋ ನೈಸ್ ಇಂಗ್ಲಿಷರಿಗೆ ಮದ್ರಾಸನ್ನು ಮಾರಿದನು. ಡುಪ್ಲೆ ಮತ್ತೆ ಮದ್ರಾಸ್ ಪಡೆಯಲು ವಿಫಲ ಪ್ರಯತ್ನ. ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಯುದ್ಧ ಮುಕ್ತಾಯವಾಯಿತು. ಈ ಥರ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ನೋಡೋಣ. ಹಾಗಾದರೆ 10ನೇ ಪ್ರಶ್ನೆ, 2ನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ. 2ನೇ ಕರ್ನಾಟಕ ಯುದ್ಧವು ಬ್ರಿಟಿಷರಿಗೆ ಪ್ರತಿಷ್ಠೆ ತಂದುಕೊಟ್ಟಿತ್ತು, ಸಮರ್ಥಿಸಿ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ಯಾವ ಥರ ನಿಮ್ಮ ಆನ್ಸರ್ಗಳಿರಬೇಕಂದ್ರೆ, ಫ್ರೆಂಚರಿಂದ ಸಲಾಬತ್ ಜಂಗ್ ಹೈದರಾಬಾದ್ ನಿಜಾಮನದನು. ನಿಜಾಮನ ರಕ್ಷಣೆಗೆ ಬುಸ್ಸಿ ನೇಮಕಗೊಂಡನು. ಫ್ರೆಂಚರಿಂದ ಚಂದ್ ಸಾಹೇಬ್ ಕರ್ನಾಟಕ ನವಾಬನಾದನು. ರಾಬರ್ಟ್ ಕ್ಲೇವ್ನಿಂದ ಅರ್ಕಟ್ ಮೇಲೆ ದಾಳಿಯಾಯಿತು. ಚಂದ್ ಸಾಹೇಬ್ ಸೋತು ಹತನಾದನು. ಮತ್ತು ಮಹಮ್ಮದ್ ಅಲಿ ಕರ್ನಾಟಕ ನವಾಬನಾದ. ಪಾಂಡಿಚೇರಿ ಒಪ್ಪಂದದ ಯುದ್ಧ ಮುಕ್ತಾಯವಾಯಿತು. ಫ್ರೆಂಚರಿಗೆ ಹಿನ್ನಡೆ, ಬ್ರಿಟಿಷರಿಗೆ ಪ್ರತಿಷ್ಠೆ ಆಯಿತು. ಈ ಥರ ಪಾಯಿಂಟ್ಸ್ಗಳನ್ನು ನೀವು ಬರೆದರೆ ಕಂಪ್ಲೀಟ್ ಯಾವುದೇ ಮಾರ್ಕ್ಸ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಕಟ್ ಆಗಲ್ಲ. ಇನ್ನೊಂದು ಪ್ರಶ್ನೆ ನೋಡೋಣ. ಹಾಗಾದರೆ ಅದೇ ರೀತಿಯಾಗಿ ಯಾವ ಥರ ಆನ್ಸರ್ ಬರೀಬೇಕು ಅನ್ನೋದು 11ನೇ ಪ್ರಶ್ನೆ, 3ನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ. 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಕೌಂಟ್ ಡಿ ಲಾಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆಗೆ ಯತ್ನವಾಯಿತು. ಇಂಗ್ಲಿಷರ ಸೇನಾಧಿಕಾರಿ ಐರ್ಕೂಟ್ನಿಂದ ಫ್ರೆಂಚರ ಸೋಲು, ಬುಸ್ಸಿಯ ಸೆರೆಯಾಯಿತು. ಪಾಂಡಿಚೇರಿ ಮುತ್ತಿಗೆಯಲ್ಲಿ ಲಾಲಿ ಬೇಷರತ್ತಾಗಿ ಶರಣಾದನು. ಭಾರತದ ತಮ್ಮ ಎಲ್ಲ ನೆಲೆಯನ್ನು ಕಳೆದುಕೊಂಡರು. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಯುದ್ಧ ಮುಕ್ತಾಯವಾಯಿತು. ಪಾಂಡಿಚೇರಿಯನ್ನು ಹಿಂತಿರುಗಿಸಲಾಯಿತು. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು. ಈ ಥರ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ, ಪ್ಲಾಸಿ ಕದನಕ್ಕೆ ಕಾರಣಗಳು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಯುದ್ಧದ ಮುನ್ನಡೆ ಕೇಳ್ಬೋದು, ಪ್ಲಾಸಿ ಕದನದ ಪರಿಣಾಮಗಳನ್ನು ಕೇಳ್ಬೋದು. ಈ ಥರ ಪ್ರಶ್ನೆಗಳನ್ನು ಕೇಳಿದ್ರೆ ಯಾವ ರೀತಿ ನೀವು ಆನ್ಸರ್ ಬರಬೇಕಂದ್ರೆ, ಕಂಪ್ಲೀಟ್ ಕೀ ಆನ್ಸರನ್ನು ಈ ಸೆಷನಲ್ಲಿ ನಿಮಗೋಸ್ಕರ ನಾವು ತೆಗೆದುಕೊಂಡು ಬಂದಿದ್ದೇವೆ. ಯಾವ ಥರ ಆನ್ಸರ್ ಇರಬೇಕಂದ್ರೆ, ದಸ್ತಕಗಳ ದುರುಪಯೋಗ, ಕಪ್ಪು ಕೋಣೆ ದುರಂತ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಯುದ್ಧದ ಮುನ್ನಡೆ ಯಾವುದಾಗಿತ್ತು? ನವಾಬನ ವಿರೋಧಿ ಮಾನಿಕ್ ಚಂದ್, ನೇಮಿಚಂದ್, ಜಗತ್ ಸೇಠ್ ತನ್ನತ್ತ ಸೆಳೆದುಕೊಂಡರು. ಮೀರ್ ಜಾಫರ್ನಿಗೆ ನವಾಬಗಿರಿ ಆಮಿಷವೊಡ್ಡಿ ತಟಸ್ಥವಾಗಿಸಿದರು. 1757ರಲ್ಲಿ ಜೂನ್ 23ರಂದು ರಾಬರ್ಟ್ ಕ್ಲೈ ಯುದ್ಧ ಸಾರಿದನು. ಸಿರಾಜುದ್ ದೌಲನ ಹತ್ಯೆ ಮಾಡಿದರು. ಪ್ಲಾಸಿ ಕದನದ ಪರಿಣಾಮಗಳೇನಂತ ಯಾವ ರೀತಿ ಕೇಳಿದರೆ ಏನು ಬರೀತೀರಾ ಆನ್ಸರ್ ಅಂದರೆ, ಭಾರತೀಯರ ಅನೇಕತೆ, ಸಂಘಟನೆ ಪ್ರದರ್ಶನ, ವ್ಯಾಪಾರಿ ವರ್ಗದ ಲೋಭಿತನ, ಮೀರ್ ಜಾಫರ್ ಬಂಗಾಳದ ನವಾಬನದನು. ಕಂಪನಿಗೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ಹಕ್ಕು ದೊರೆಯಿತು. ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿ ಯುದ್ಧ ಪರಿಹಾರವನ್ನು ನೀಡಿದರು. ಇದು ಪ್ಲಾಸಿ ಕದನದ ಪರಿಣಾಮಗಳಾಗಿರ್ತದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡಿದರೆ 13ನೇ ಪ್ರಶ್ನೆ, ಬಕ್ಸರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಕಾರಣಗಳಿಗೆ ನಿಮಗೆ 2 ಮಾರ್ಕ್ಸ್ ಕಂಪಲ್ಸರಿ ಕೊಡ್ತಾರೆ ಮತ್ತು ಪರಿಣಾಮಗಳಿಗೆ 2 ಮಾರ್ಕ್ಸ್ ಕೊಡ್ತಾರೆ. ಇದರಲ್ಲಿ ನೀವು ಕಾರಣಗಳಿಗೆ 4 ಅಂಶಗಳನ್ನು ಬರೀಬೇಕು ಮತ್ತು ಪರಿಣಾಮಗಳಿಗೆ 4 ಅಂಶಗಳನ್ನು ಬರೀಬೇಕು ವಿದ್ಯಾರ್ಥಿಗಳಿಗೆ. ಯಾವ ರೀತಿ ಕಾರಣಗಳನ್ನು ಬರೀಬೇಕಂದ್ರೆ, ಮೀರ್ ಕಾಸಿಂ ಸ್ವತಂತ್ರ ರಾಜನೆಂದು ಭಾವಿಸಿದನು. ದಸ್ತಕಗಳ ದುರ್ಬಳಕೆ ಪರಿಶೀಲನೆ, ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದ, ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ. ಈ ಥರ ಪಾಯಿಂಟ್ಸ್ ಬರೆದು 2 ಮಾರ್ಕ್ಸ್ ಫಿಕ್ಸ್ ಆಗುತ್ತೆ ನಿಮಗೆ. ಮತ್ತು ಮೀರ್ ಕಾಸಿಂನ ಇಳಿಸಿ ಮೀರ್ ಜಾಫರನ್ನು ನವಾಬನಾಗಿ ಮಾಡಿದನು. ಮುನ್ನಡೆ ಏನು ಬರುತ್ತೆ ಇದರಲ್ಲಿ ಯುದ್ಧದಲ್ಲಿ? ಭಾರತೀಯ ವ್ಯಾಪಾರಿ ಮತ್ತು ಕಸಬುದಾರರ ಬೆಂಬಲ, 2ನೇ ಶಾ ಆಲಂ ಮತ್ತು ಶುಜುದ್ ದೌಲರಿಂದ ಒಪ್ಪಂದ, 1764ರಲ್ಲಿ ಬಕ್ಸರ್ ಎಂಬಲ್ಲಿ ಯುದ್ಧವಾಯಿತು. ಮೀರ್ ಕಾಸಿಂ ಹಾಗೂ ಸಂಯುಕ್ತ ಪಡೆಯನ್ನು ಹೆಕ್ಟರ್ ಮನ್ರೋ ಸೋಲಿಸಿದನು. ಮೀರ್ ಕಾಸಿಂ ಪಲಾಯನ ಮಾಡಿದನು. ಶಾ ಆಲಂ ಶರಣಾದನು. ಇದರ ಪರಿಣಾಮಗಳು ಏನು ಬರೆದ್ರೆ ನೀವು ಕೇಳಿದ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ನಿಮ್ಮ ಪರಿಣಾಮಗಳಿಗಾಗಿ ಯಾವ ರೀತಿಯಾಗಿ ಆನ್ಸರ್ ಇರಬೇಕಂದ್ರೆ, ಬಂಗಾಳದ ಮೇಲಿನ ದಿವಾನಿ ಹಕ್ಕು ನೀಡಿದರು. ಶಾ ಆಲಂ ವಾರ್ಷಿಕ 26 ಲಕ್ಷ ಪಡೆದು ಬಂಗಾಳದ ಹಕ್ಕನ್ನು ಬಿಟ್ಟುಕೊಟ್ಟನು. ಶುಜುದ್ ದೌಲ್ ಯುದ್ಧ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕೊಟ್ಟನು. ಮೀರ್ ಜಾಫರ್ ಮರಣ ಹೊಂದಿದನು. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟರು. ಬಂಗಾಳದ ಪೂರ್ಣ ಆಡಳಿತ ನಿರ್ವಹಣೆ ಮಾಡಿದರು ಮತ್ತು ದ್ವಿಪ್ರಭುತ್ವ ಜಾರಿಯಾಯಿತು. ಭಾರತದಲ್ಲಿ ರಾಜಕೀಯ ಪರಮಾಧಿಕಾರ ಸ್ಥಾಪನೆಯಾಯಿತು.
ಇನ್ನು ಕೊನೆಯ ಪ್ರಶ್ನೆ ನೋಡೋಣ. ಈ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗ್ತವೆ ವಿದ್ಯಾರ್ಥಿಗಳೇ ಮುಂಬರುವಂಥ ಶಿಕ್ಷಕರ ನೇಮಕಾತಿಯಲ್ಲಿ. 14ನೇ ಪ್ರಶ್ನೆ, ದ್ವಿಸರ್ಕಾರ ಪದ್ಧತಿಯನ್ನು ವಿವರಿಸಿ. ಇದಕ್ಕೆ ಯಾವ ರೀತಿ ಆನ್ಸರ್ ಇರಬೇಕಂದ್ರೆ, ರಾಬರ್ಟ್ ಕ್ಲೈವ್ ಜಾರಿಗೆ ತಂದನು. 1765ರಲ್ಲಿ ಬಂಗಾಳದಲ್ಲಿ ಜಾರಿಯಾಯಿತು. ಕಂದಾಯ ವಸೂಲಾತಿ ನಾಗರಿಕ ಮತ್ತು ಅಪರಾಧ ನಿರ್ವಹಣೆ ಭಾರತೀಯರಿಗೆ, ವಸೂಲಾದ ಕಂದಾಯ ನಿರ್ವಹಣೆ ಬ್ರಿಟಿಷರಿಗೆ ಆಯಿತು. ಈ ಥರ ನೀವು ಆನ್ಸರ್ಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮುಂಬರುವಂಥ ಶಿಕ್ಷಕರ ನೇಮಕಾತಿಯಲ್ಲಿ ಅಂದರೆ GPS ಎಕ್ಸಾಮಿನೇಷನ್ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗುತ್ತವೆ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ 2ನೇ ಅಧ್ಯಾಯದ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳನ್ನು ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತೇವೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ನಿಮ್ಮದು ಯಾವುದೇ ಸಂದೇಹಗಳಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ PDF ಫ್ರೀ ಆಫ್ ಕಾಸ್ಟ್ ಆಗಿ ನಮ್ಮ ಚಾನಲಲ್ಲಿ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಹ ಕೊಟ್ಟಿರ್ತೇವೆ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ಲ, ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಈ ಕಂಟೆಂಟನ್ನು ಕೊಡ್ತಾ ಇರುತ್ತೆ, ನೋಟ್ಸನ್ನು ಕೊಡ್ತಾ ಇರ್ತೀವಿ ಮತ್ತು ಕ್ವಿಜ್ ಕಾಂಪಿಟೇಷನ್ಗಳನ್ನು ನಡೆಸ್ತಾ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಹೋಗಿ ದಯವಿಟ್ಟು ಜಾಯ್ನ್ ಆಗಿ ಮುಂಬರುವಂಥ ಶಿಕ್ಷಕ ನೇಮಕಾತಿಯಲ್ಲಿ ನಿಮ್ಮದೊಂದು ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಫ್ರೀ ಆಫ್ ಕಾಸ್ಟ್ ಆಗಿ ವಿದ್ಯಾರ್ಥಿಗಳೇ. ಸೊ ಹೋಗಿ ಜಾಯ್ನ್ ಆಗಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳಿರುವಂತೆ ನಿಮ್ಮ ಜೊತೆ ನಾವು ಸೇರಿಕೊಳ್ತೇವೆ. ಅಲ್ಲಿವರೆಗೂ ನಮಸ್ಕಾರಗಳು.